ಯೂಟ್ಯೂಬರ್ ಎಂಡಿ ಸಮೀರ್ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಕೂಡ ಸಿಕ್ಕಿದೆ. ಷರತ್ತುಗಳನ್ನು ಹಾಕಿ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿರುವಂತಹದ್ದು. ಹಾಗಾದ್ರೆ ಸಮೀರ್ಗೆ ಕೋರ್ಟ್ ವಿಧಿಸಿರುವಂತಹ ಷರತ್ತುಗಳೇನು? ನಿನ್ನೆ ಬೇಲ್ ಮಂಜೂರಾಯ್ತಲ್ಲ ವಿಚಾರಕ್ಕೆ. ಷರತ್ತು ಒಂದು, ಇದೇ ರೀತಿ ಅಪರಾಧವನ್ನ ಮತ್ತೆ ಮಾಡುವಂತಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ಕಂಡೀಷನ್ ನಂಬರ್ 2, ಎಲ್ಲೂ ಕೂಡ ತಲೆಮರೆಸಿಕೊಂಡು ಹೋಗುವಂತಿಲ್ಲ ಅನ್ನುವಂತಹದ್ದು. ಷರತ್ತು ನಂಬರ್ 3, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಸಾಕ್ಷ್ಯ ನಾಶವನ್ನು ಮಾಡುವಂತಿಲ್ಲ. ಕಂಡೀಷನ್ ನಂಬರ್ 4, ವಿಚಾರಣೆಗೆ ತನಿಖಾಧಿಕಾರಿಗಳ ಎದುರು ಹಾಜರಾಗಬೇಕು, ಕೋರ್ಟ್ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕು ಅನ್ನುವಂತಹ 5 ಕಂಡೀಷನ್ಸ್ ಅನ್ನು ಹಾಕಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಈಗ ಮತ್ತೊಂದು ಪ್ರಕರಣ ಇದೇ ವ್ಯಕ್ತಿಯ ಮೇಲೆ ದಾಖಲಾಗಿದೆ. ಈಗ ಒಂದು ಪ್ರಕರಣದಲ್ಲಿ ಈತನಿಗೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿರುವಂಥದ್ದು. 5 ಷರತ್ತುಗಳು, ಕಂಡೀಷನ್ಸ್ಗಳನ್ನು ಕೂಡ ನಾವು ಇವಾಗಲೇ ಹೇಳಿದ್ವಿ. ಅಪರಾಧವನ್ನು, ಇದೇ ರೀತಿಯ ಅಪರಾಧವನ್ನು ಯಾವುದೇ ಕಾರಣಕ್ಕೆ ಮತ್ತೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲೂ ತಲೆಮರೆಸಿಕೊಂಡು ಹೋಗುವಂತಿಲ್ಲ, ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನು ಬಿಟ್ಟು ಎಲ್ಲೂ ಹೋಗುವಂತಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೆ ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಇವೆಲ್ಲವೂ ಕೂಡ ಆಂಟಿಸಿಪೇಟರಿ ಬೇಲ್ ಮಂಜೂರಾಗುವಂತಹ ಸಂದರ್ಭದಲ್ಲಿ ಹಾಕುವಂತಹ ಕಂಡೀಷನ್ಸ್ಗಳೇ. ವಿಚಾರಣೆಗೆ ತನಿಖಾಧಿಕಾರಿಗಳ ಎದುರು ಹಾಜರಾಗಬೇಕು, ಅದರಲ್ಲೂ ಕೂಡ 2 ದಿನದ ಒಳಗಾಗಿ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕೋರ್ಟ್ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕು ಅಂತ ಕೂಡ ಕೋರ್ಟ್ ಕಂಡೀಷನ್ ಅನ್ನು ವಿಧಿಸಿರುವಂಥದ್ದು. ಈ ಷರತ್ತುಗಳನ್ನು ಪಾಲಿಸಿದರೆ ಮಾತ್ರ ಜಾಮೀನು ಮಂಜೂರು ಮಾಡ್ತೇವೆ ಅಂತ ಹೇಳಿ ಕೋರ್ಟ್ ಹೇಳಿರುವಂಥದ್ದು. ಒಂದು ಉಲ್ಲಂಘನೆ ಆದರೂ ಕೂಡ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿಯೇ 2 ದಿನಗಳ ಒಳಗಾಗಿ ಸಮೀರ್ ವಿಚಾರಣೆಗೆ ಹಾಜರಾಗಬೇಕಾಗಿದೆ.